ಹಲೋ. ತಲುಪಿದ್ರೇನಪ್ಪ? ಹ್ಞೂ ಕಣಯ್ಯ. ಹುಷಾರಾಗಿ ನೋಡ್ಕೋಬೇಕು ಅವ್ರನ್ನ. ಸರಿ ಆಯ್ತು ಮಡ್ಗನೆ. ಸರಿ. ಮರುಗಡ ಅಪ್ಪಯ್ಯ, ಏನ್ಲ ಆಟೋದಿಂದ ಮಾತಾಡ್ತಿದ್ದಿಲ್ಲ? ಯಾರ ಹತ್ರ ಮಾತಾಡ್ತಿದ್ಲ? ಅದೇ ಅಪ್ಪಯ್ಯ, ನಮ್ಮ ಸಿದ್ಧನು ಭಾವನನು ಫಾರಿನ್ಗೆ ಹೋಗಿಲ್ವೇ, ಅಲ್ಲೊಬ್ಬ ಎಲ್ಲ ನೋಡ್ಕತ್ತಾನಲ್ಲ, ಅವನಿಗೆ ಫೋನ್ ಮಾಡಿದ್ದೆ. ಇವರಿಬ್ರು ಅಚ್ಚುಕಟ್ಟಾಗಿ ತಲುಪಿದ್ರಂತೆ. ಏನಕ್ಕಲ್ಲ, ಇಬ್ರು ಸೇಫಾಗಿ ಹೋಗಿ ಖುಷಿಯಾಗಿ ಇದು ಬಂದರೆ ಆಟೆ ಸಾಕಲ್ಲ ನನಗೆ. ಹ್ಞೂ ಕಣಪ್ಪಯ್ಯ, ಅವ್ರಿಬ್ರು ಚೆಂದಾಗಿರ್ಬೇಕು ಅಂತಲೇ ಅಲ್ವೇ ನಾವಿಷ್ಟೆಲ್ಲ ಪ್ಲಾನ್ ಮಾಡಿದ್ದು. ಅಲ್ಲ ಕಣೋ ಮರಿಗೂಡ, ನಿನ್ನ ತಮ್ಮನ ಮನಸ್ಸು ಅರ್ಥ ಆಗುತ್ತೆ, ಅವಳ ಮನ್ಸಿಗೆ ನೋವಾಗಿದೆ ಅಂತ ಗೊತ್ತಾಗುತ್ತೆ. ನಾನು ನಿಮ್ಮಮ್ಮ ಕಣೋ, ನನ್ನ ಮನ್ಸಿಗೂ ನೋವಾಗುತ್ತೆ ಅಂತ ಯಾಕೋ ಯೋಚನೆ ಮಾಡಲ್ಲ? ಓ, ಯಾಕವ ಹಿಂಗೆಲ್ಲ ಮಾತಾಡಿಯೇ? ನಿನ್ನ ಮೇಲೆ ನಂಗೇನು ಪ್ರೀತಿ ಇಲ್ವೇ, ಗೌರವ ಇಲ್ವೇ? ಸುಮ್ಮನೆ ಇದೆಲ್ಲ ಬರೀ ಬಾಯಿ ಮಾತುಕಷ್ಟೇ. ನನಗೆ ಗೊತ್ತು ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಇಷ್ಟು ಮುಂದುವರಿತಿರ್ಲಿಲ್ಲ. ಅದೇನೋ ಹೇಳ್ತಾರಲ್ಲ, ಊರ್ ದನ ಕಾದು ಊರಿಗೆ ದೊಡ್ಡ ಬೋರೆಗೋಡ ಅನ್ಸ್ಕೊಂಡ ಅಂತ, ಹಂಗೆ ಅನಿಸ್ಕೋಬೇಕಲ್ವಾ ನೀನು? ಓ, ಯಾಕವ ಹಿಂಗೆಲ್ಲ ಮಾತಾಡಿ ಸುಮ್ಮನೆ ಬೇಜಾರು ಮಾಡ್ಕೊಂಡಿಯೇ? ಒಸಿ ನನ್ನ ಮಾತು ಕೇಳಿಸ್ಕೋ. ಓ ಪಾಪ ಕಣವ ನಮ್ಮ ಸಿದ್ದು, ಅವನು ಇಷ್ಟಪಟ್ಟರು ಹುಡುಗಿನ ಮದುವೆ ಆಗಿ ಒಂದಿನೂ ಖುಷಿಯಾಗಿ ಇರಲಿಲ್ಲ ಕಣವ, ಯಾವಾಗಲೂ ಬೇಜಾರಾಗೆ ಇರೋನು. ಪಾಪ ಅವನು ಬದುಕು ಸರಿ ಹೋಗ್ಬೇಕಲ್ವೇನವ? ಅವನು ನನ್ನ ತಮ್ಮನೇ ಅಲ್ವೇನವ? ಅವನ ಜೀವನನ ಸರಿ ಮಾಡಬೇಕಾದದ್ದು ಅಣ್ಣನಂಗೆ ನನ್ನ ಕರ್ತವ್ಯ ಅಲ್ವೇನವ? ಅದಕ್ಕೆ ಇಷ್ಟೆಲ್ಲ ಮಾಡಿದೆ ಅಷ್ಟೇಯ. ಗೊತ್ತು, ನನಗೆ ಗೊತ್ತಪ್ಪ. ನನಗಿಷ್ಟ ಇಲ್ದಿರೋ ಕೆಲಸ ತಾನೇ ನೀವು ಮಾಡ್ತಾ ಇರೋದು. ನನ್ನ ಮಗ, ಅವನಿಗೆ ಜೋಡಿ ಸರಿ ಇಲ್ಲ. ಅವಳು ನನ್ನ ಮಗನಿಗಿಂತ ದೊಡ್ಡವಳು, ಇನ್ನೂ ಒಳ್ಳೆ ಹೆಣ್ಣು ತರಬೇಕಂತ ನೂರಾರು ಆಸೆ ಇಟ್ಕೊಂಡಿದ್ದೆ. ತಾಯಿಯಾಗಿದ್ದು ನನ್ನ ಹಕ್ಕು ಕಣೋ. ಯಾಕೋ ನಿಮ್ಗೆ ಅರ್ಥ ಆಗಲ್ಲ? ನಿಮ್ಮ ಅಪ್ಪನಿಗಂತೂ ನನ್ನ ಮನಸ್ಸು ಅರ್ಥ ಆಗಲ್ಲ. ನಿನಗಾದ್ರೂ ಅರ್ಥ ಆಗಲ್ವೇನೋ? ದಿನ ನೀನು ಅವನ ದಾರಿನೇ ತುಳಿದ್ಬಿಟ್ಟಲ್ಲೋ. ನಾನು ಅನ್ಕೊಂಡಿರ್ಲಿಲ್ಲ ನೀನು ಈ ಥರ ಬದಲಾಗ್ತೀಯ ಅಂತ. ಗೊತ್ತು, ನನಗೆ ಗೊತ್ತು ಕಣೋ. ಈ ಮನೇಲಿ ನನ್ನ ಮಾತುಗೊಂದು ಚೂರು ಬೆಲೆ ಇಲ್ಲ ಅಂತ. ನಡೀಲಿ, ಎಲ್ಲ ನಿಮ್ದೇ ನಡೀಲಿ. ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಡಿ, ನನ್ನನ್ನೇನು ಕೇಳಬೇಡಿ. ಮಾಡ್ಕೊಡಿ, ಖುಷಿಯಾಗಿರಿ. ಆಗೋಗಿರೋದಕ್ಕೆ ಏನು ಮಾಡೋಕ್ಕಾದದ್ದು? ಬಾರವ ಇಲ್ಲಿ. ಮರುಗಡ, ಅವಳು ಹಂಗೆ ಕಂಡುಬಿಡ್ಲಾ? ಇವತ್ತು ಬೇಸರ ಮಾಡ್ಕೊತಾಳೆ, ಆಮೇಲೆ ತಾನಾಗೆ ಸುಮ್ಮನೆ ಕಾಯ್ತಾಳೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಕ್ಕಲ್ಲ. ಬೆಳಿಗ್ಗೆಯಿಂದ ಅದು ಇದು ಅಂತ ಓಡಾಡ್ಕೊಂಡು ಕ್ಯಾಮೆ ಮಾಡಿದ್ಯಾ. ಈಗ ಹೋಗು, ಹೊಟ್ಟೆ ತುಂಬ ಉಣ್ಣೋಗು, ನಡ್ಲ, ಎಲ್ಲ ತಾನಾಗೆ ಸರಿ. ಯಾರಿಗೆ ಫೋನ್ ಮಾಡ್ತಾ ಇದ್ಯಾ? ಇದಕ್ಕೆಲ್ಲ ಯಾರಾದ್ರೂ ಬೇಜಾರ್ ಮಾಡ್ಕೋತಾರ? ಅವರು ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಮಲ್ಕೊಂಡಿರ್ಬೋದು. ಒಳ್ಳೆ ಚಿಕ್ಕ ಹುಡುಗಂತ ಆಡ್ತಿಯಲ್ಲ ವೆಂಕಿ ನೀನು. ಇವಾಗ ನೀನ್ ಫೋನ್ ಮಾಡಿದ್ಯಲ್ಲ, ಅದನ್ನ ಅವ್ರು ನೋಡ್ಕೊಂಡ್ಮೇಲೆ ಮತ್ತೆ ನಿನ್ಗೆ ಫೋನ್ ಮಾಡ್ತಾರೆ. ಅಲ್ಲಿವರೆಗೂ ಕಾಯಿ. ಗೊತ್ತೈತೆ ವೆಂಕಿ, ಈಗ ಫೋನ್ ತೆಗಿತಿಲ್ಲ ಅಂತ ನೀ ಹಿಂಗ್ ಬೇಜಾರ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಹೆಂಗ್ ಹೇಳು? ಅವತ್ ಜಾನು ಅಕ್ಕ ಹೇಳಿದ್ರಲ್ವಾ, ಅಂತದೇನಾದ್ರೂ ಇದ್ರೆ ನಿನ್ನ ಹತ್ರ ಹೇಳ್ಕತೀನಿ ಅಂತ. ನೋಡು, ಒಂದ್ ಕೆಲ್ಸ ಮಾಡುಮ್ಮ, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಜಾನು ಅಕ್ಕನ ಅತ್ತೆ ಮನೆ ಕರ್ಕೊ ಬರ್ತಾರೆ. ಅವಾಗ ನೀನ್ ದಿನಾ ಹೋಗಿ ಬಂದು ಮಾಡು, ದಿನಾ ಹೋಗಿ ನೋಡ್ಕೊಬಾ. ಹ, ಇಲ್ಲ ಅಂದ್ರೆ ಬಾಣಿಂತನ ಮುಗಿಯೋವರೆಗೂ ನೀನ್ ಹೋಗಿ ಅಲ್ಲೇ ಇದ್ಬಿಡು, ಸರಿನಾ? ವೆಂಕಿ, ನೋಡಿದ್ಮೇಲೆ ಫೋನ್ ಮಾಡ್ತಾರೆ, ಬೇಜಾರಾಗ್ಬೇಡ.
ವೆಂಕಿ, ನಾನು ದೇವಸ್ಥಾನಕ್ಕೆ ಹೂವು ಕೊಟ್ಬಿಟ್ಟು ಬರ್ತೀನಿ. ಅದೇನೋ ಫೋನ್ ಮಾಡಿ ಮಾತಾಡ್ಬೇಕು ಅಂತ ಹೇಳಿದ್ರಿ, ಅದೇನಂತ ಹೇಳಿ. ಅದು ಪ್ರಕಾಶಣ್ಣ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿತ್ತು. ಅದ್ ಏನಂತ ಹೇಳಿ ಗೌಡ್ರೆ. ಈ ವಿಷಯನ ಎಲ್ಲಂದ್ರಲ್ಲಿ ಮಾತಾಡೋಂಗಿಲ್ಲ, ಇದು ಹೊಸಿ ಗೌಪ್ಯವಾಗಿರ್ಬೇಕು. ನೀವೇನ್ ಟೆನ್ಷನ್ ಮಾಡ್ಕೊಬಿಡಿ, ಅದೇನ್ ಕೆಲ್ಸ ಅಂತೇಳಿ ನಾನ್ ಮಾಡಿ ಮುಗಿಸ್ತೀನಿ. ಅದು ನಮ್ಮ ಕಡೆಯವ್ರೊಬ್ರು ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕಾಕೊಂಬಿಟ್ಟವ್ರೆ. ಯಾರ್ ಗೌಡ್ರಿ ಅದು? ಬೋ ಒಳ್ಳೆ ಹುಡುಗನೆಯ, ಅವನೇನಾರ ಪೊಲೀಸರ ಕೈಗೆ ಸಿಕ್ಕಾಕೊಂಬಿಟ್ರೆ ಅವ್ನ ಭವಿಷ್ಯನೇ ಹಾಳಾಗೋಯ್ತದೆ. ಅದಕ್ಕೆಯ ಗೌಡ್ರೆ ನೀವೇನ್ ಟೆನ್ಷನ್ ಮಾಡ್ಕೊಬಿಡಿ, ಅದೇನ್ ಕೆಲ್ಸ ಆಗ್ಬೇಕಂತೇಳಿ ಅದನ್ನ ನಾನು ಮಾಡ್ತೀನಿ. ಅದು ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ ಒಪ್ಕೊಳ್ಳೋಕ್ಕೆ ಒಬ್ಬ ನಂಬಿಕಸ್ಥ ಹುಡುಗ ಬೇಕು. ಅವನ್ನ ಬುಡ್ಸ್ಕೊಂಬರೋ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀವಪ್ಪ. ಅಷ್ಟೇ ತಾನೇ, ನೀವ್ ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದ್ಮೇಲೆ ಅವ್ನ್ ಯಾರೋ ನಿಮ್ಗೆ ಬೇಕಾದವರೇ ಆಗಿರ್ಬೇಕು ಅಲ್ವಾ? ಅವನು ಯಾರು ಅಲ್ಲ, ಅವನೊಂಥರ ನನಗೆ ನಮ್ಮ ಸಿದ್ದು ಹೆಂಗೋ ಅವನು ಹಂಗೆಯ. ಗೌಡ್ರೆ ನೀವು ನೋಡಿದ್ರೆ ನಮ್ ಸಿದ್ದೇಗೌಡ್ರ ತರ ಅಂತ ಹೇಳ್ತಿದ್ದೀರಾ, ಅದಕ್ಕೆ ಬೇರೆಯವ್ರು ಯಾಕೆ? ನಾನೇ ಒಂದ್ 4 ದಿನ ಹೋಯ್ತೀನಿ ಬಿಡಿ. ಪ್ರಕಾಶಣ್ಣ, ಏನ್ ಹೇಳ್ತಾ ಇದೀಯಾ? ನೀನೇ ಓದಿಯಾ? ಅದೇನ್ ಗೌಡ್ರೆ ಹಿಂಗ್ ಹೇಳ್ತಾ ಇದ್ದೀರಾ? ನಿಮ್ಗೋಸ್ಕರ ನಾನು ಪ್ರಾಣ ಕೊಡಕ್ಕೆ ರೆಡಿ ಇದ್ದೀನಿ ಅಂತದ್ರಲ್ಲಿ ಇದ್ಯಾವ್ ದೊಡ್ಡ ವಿಷಯ ಬಿಡಿ. ಹೋದ್ರಾಯ್ತು ಒಂದ್ 4 ದಿನ. ಅಲ್ಲ ಪ್ರಕಾಶಣ್ಣ, ನೀನು ದಿಟ ಹೇಳ್ತಾ ಇದೀಯ ತಾನೇ? ಯಾಕೆ ನನ್ ಮೇಲೆ ಅನುಮಾನ ಗೌಡ್ರೆ? ನೀವ್ ಆ ಟೆನ್ಷನ್ ಬಿಟ್ಬಿಡಿ. ಎಲ್ಲಿ ಹೋಗಿ ಏನ್ ಹೇಳ್ಬೇಕು ಯಾವಾಗ ಅಂತ ಹೇಳಿ, ಮಿಕ್ಕಿದನ್ನ ನಾನ್ ನೋಡ್ಕತೀನಿ. ಸರಿ ಪ್ರಕಾಶಣ್ಣ, ಹಂಗಾರೆ ನಮ್ಮ ಅಪ್ಪಯ್ಯನ ಜೊತೆ ಮಾತಾಡ್ಬಿಟ್ಟು ನಿಂಗೆಲ್ಲ ವಿಷಯ ಮುಟ್ಟಿಸ್ತೀನಿ.